ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ಬೇಗ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ನೋಡಿ, ನಾವೀಗ ನಮ್ಮಮ್ಮರ ಮನೆ ದೇವ್ರದ್ದು ಕೆಂಡ ತೇರಿತ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಬೆಳಗ್ಗೆ 8 ಗಂಟೆ ಆಗಿತ್ತು ಫ್ರೆಂಡ್ಸ್. ಆವಾಗ ಹೊರಟಿದ್ವಿ, ಬಟ್ ಇನ್ನೂ ತಿಂಡಿ ತಿಂದಿದ್ದಿಲ್ಲ. ಹಂಗಾಗಿ ಇಲ್ಲಿ ತಿಂಡಿ ಮಾಡೋಣ ಅಂತ ಹೋಟ್ಲಿಗೆ ಬಂದ್ವಿ. ಇದು ನೋಡಿ ಹೋಟ್ಲು, ಇದು ಸೇಮು ಮನೆ ಥರ ಇದೆ ಫ್ರೆಂಡ್ಸ್. ಒಳಗಡೆ ನೋಡಿ ಯಾವ ಥರ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಹೋಟ್ಲು ಥರ ಮನೆ ನೋಡ್ದಂಗೆ ಆಯಿತು ಇದು. ಹಂಗಾಗಿ ಒಳಗಡೆ ಬೇಡ, ಹೊರಗಡೆ ಕೂತ್ಕೊಂಡು ತಿಂಡಿ ಮಾಡೋಣ ಅಂತ ಈಗ ಹಿಂದ್ಗಡೆ ಹೋಗ್ತಾಯಿದ್ವಿ. ನೋಡಿ ಹೊರಗಡೆ ಎಲ್ಲ ಚೆನ್ನಾಗಿತ್ತು, ಎಲ್ಲ ಟೇಬಲ್ ಎಲ್ಲ ಹಾಕಿದ್ರು. ಹೊರಗಡೆ ತಿನ್ನೋಣ ಅಂತ ಬಂದ್ವಿ ತಿಂಡಿನ. ಈಗ ತಿಂಡಿ ತಿನ್ಕೊಂಡು ನಮ್ಮಮ್ಮರ ಮನೆ ದೇವ್ರಿಗೆ ಹೋಗಬೇಕು. ತೇರಿದೆ, ತೇರಿರೋದು ತಿರುಗ್ ದಿನ ಇತ್ತು. ಬಟ್ ಕೆಂಡ ಅಂತ ಮಾಡ್ತಾರೆ ಫ್ರೆಂಡ್ಸ್, ಕೆಂಡ ತುಳಿಯೋದು ಅದು ಇತ್ತು. ಅದಕ್ಕೆ ಹೋಗ್ತಾ ಇದ್ದೀವಿ. ಕೆಂಡಕ್ಕಾದರೂ ಹೋಗ್ಬೋದು, ತೇರಿಗಾದರೂ ಹೋಗ್ಬೋದು. ಹಂಗಾಗಿ ಕೆಂಡಕ್ಕೆ ಹೋಗ್ತಾ ಇದ್ವಿ ಬೆಳಿಗ್ಗೆ 8 ಗಂಟೆಗೆ. 8 ಗಂಟೆಗೆ ಬಿಟ್ಟರೆ ನಮ್ಮ ಅದು ಊರು ಬಂದು ಚಿತ್ರದುರ್ಗದ ಹತ್ರ ಇರೋದು. ನೋಡಿ, ಇವರು ನಮ್ಮ ತಮ್ಮನೆಂತಿ, ಗೊತ್ತಿದೆ, ನೋಡಿದ್ದೀನಿ. ಕೆಂಡ ಆಗೋದು ಒಂದು 12 ಗಂಟೆಗೆ ಆಗುತ್ತೆ ಫ್ರೆಂಡ್ಸ್. ಬಟ್ ಅಲ್ಲಿ ನಮ್ಮ ಅಜ್ಜಿ ಊರಿಗೆ ಹೋಗಿ ನಮ್ಮ ಅಕ್ಕರನ್ನು ಕರ್ಕೊಂಡು ಹೋಗಬೇಕು ಅಲ್ಲಿಗೆ. ಹಂಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗಬೇಕು. ನಾನು ಮನೇಲಿ ತಿಂಡಿ ಮಾಡಿದ್ದೆ ಫ್ರೆಂಡ್ಸ್, ಪುಳಿಯೋಗರೆ ಮಾಡಿದ್ದೆ. ಸ್ವಲ್ಪ ತಿನ್ಕೊಂಡು ಬಂದಿದ್ವಿ. ಆದರೂ ನಮ್ಮ ಬ್ರದರ್ ಅವ್ರ ಮನೇಲಿ ಏನೂ ಮಾಡಿದ್ದಿಲ್ಲ. ನಮ್ಮಮ್ಮರು ಬೆಳಗ್ಗೆ ಬೇಗ ಅಲ್ವಾ ಹೊರಟಿದ್ದು. ಹಂಗಾಗಿ ಈಗ ನೋಡಿ ನಾವೆಲ್ಲರೂ ಹೇಳ್ತಾ ಇದ್ದೀವಿ ಏನೇನು ಬೇಕು ಅಂತ. ನಾನು ಮಸಾಲೆ ದೋಸೆ ಹೇಳಿದ್ದೆ ಫ್ರೆಂಡ್ಸ್, ಅವರೆಲ್ಲರೂ ಇಡ್ಲಿ ವಡೆ ಹೇಳಿದರು. ನನ್ನ ಮಗ ಖಾಲಿ ದೋಸೆ ಹೇಳಿದರು. ನೋಡಿ ಬರ್ಕೊಳ್ತಾ ಇದ್ದಾರೆ. ಬೆಳಿಗ್ಗೆ ಒಂದು 8:15 ಏನೋ ಆಗಿತ್ತು ಫ್ರೆಂಡ್ಸ್ ಟೈಮು. ನೋಡಿ ನಮ್ಮಮ್ಮ ಇವರು. ಮಾಡು, ಅಲ್ಲಿ ಹಿಂದೆ ನಿಂತ್ಕೊಂಡು ನೋಡು. ಒಯ್ಯು, ಬೈತಾರೀಗ ಅವರು. ಧ್ರುವ ಇಲ್ಲಿ ಕೆಳಗೆ ನೋಡಿ. ಫಸ್ಟು ನನ್ನದೇ ಬಂತು ಮಸಾಲೆ ದೋಸೆ, ಅವ್ರದ್ದಿನ್ನೂ ಲೇಟಾಗಿ ಬಂತು ಫ್ರೆಂಡ್ಸ್. ಅವ್ರದ್ದೆಲ್ಲ ಇಡ್ಲಿ ವಡೆ ಹೇಳಿದ್ರಲ್ವ, ಇಡ್ಲಿ ಮಾಡ್ತಾಯಿದ್ರು. ನಂದಿದು ದೋಸೆ ಹೇಳಿದ್ದೆ, ಮಸಾಲೆ ದೋಸೆ ಬಂತು. ನೋಡಿ ತೊಗೊಂಬಂದರು. ದೋಸೆ ಚೆನ್ನಾಗಿತ್ತು ಫ್ರೆಂಡ್ಸ್, ಆದರೆ ಚಟ್ನಿ ಮಾತ್ರ ತುಂಬ ಖಾರ ಇತ್ತು. ಚಟ್ನಿ ತಿನ್ನಲೇ ಇಲ್ಲ ನಾನು. ಈ ಥರ ಇತ್ತು ಮಸಾಲೆ ದೋಸೆ, ನಾನು ತಿಂದೆ. ಅವ್ರದ್ದು ಆಮೇಲೆ ಬಂತು ಎಲ್ಲ ತಿಂಡಿ. ಅವ್ರದ್ದೇ ಸ್ವಲ್ಪ ಲೇಟ್ ಆಯಿತು, ನಂದು ಆಲ್ರೆಡಿ ತಿಂದು ಮುಗಿಸಿದ್ದೆ ನಾನು. ನೋಡಿ ಈಗ ಬಂತು ಅವ್ರದ್ದು. ನಂದು ತಿಂದು ಆದಮೇಲೆ ಅವ್ರದ್ದು ಬಂತು ಇಡ್ಲಿ ವಡೆ ಸಾಂಬಾರು. ನನ್ನ ಮಗಂದು ಖಾಲಿ ದೋಸೆ ಹೇಳಿದರು, ಖಾಲಿ ದೋಸೆ ಬಂತು. ಯಾಕಂದರೆ ದೂರ ಇದೆ ಫ್ರೆಂಡ್ಸ್, ಚಿತ್ರದುರ್ಗದ ಹತ್ರ ಇರೋದು ನಮ್ಮಮ್ಮರ ಮನೆ ದೇವರು. ಲೇಟ್ ಆಗುತ್ತೆ, ಮತ್ತು 12 ಗಂಟೆ 1 ಗಂಟೆ ಊಟ ಮಾಡೋದು ಅಂತ ತಿಂಡಿ ತಿನ್ನೋಕೆ ಬಂದ್ವಿ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಅಲ್ಲಿ ಸ್ವಲ್ಪ ಕೂತ್ಕೊಂಡು ವಿಡಿಯೋ ಫೋಟೋ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಇದು ಹೋಟ್ಲು ಬಂದು ಹೈವೇ ರೋಡಲ್ಲೇ ಇದೆ ಫ್ರೆಂಡ್ಸ್, ಆನಗೋಡು ಹತ್ರ ಬರುತ್ತೆ ಇದು. ಹೋಟ್ಲು ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲ ತಿಂಡಿ ಟಿಫನ್ನು ಸೂಪರಾಗಿತ್ತು. ನೋಡಿ ಹೊರಟ್ವಿ ಈಗ ಹೋಗ್ತಿರೋದು ಫಸ್ಟು ನಮ್ಮ ಅಜ್ಜಿ ಊರಿಗೆ ಹೋಗಿ ನಮ್ಮ ಇಬ್ಬರು ಅಕ್ಕರನ್ನು ಕರ್ಕೊಂಡು ಹೋಗಬೇಕು. ಬಟ್ ದೊಡ್ಡಕ್ಕ ಬರಲ್ಲ ಅಂತ ಹೇಳಿದ್ದಾರೆ. ನಮ್ಮ 3ನೇ ಅಕ್ಕನ ಕರ್ಕೊಂಡು ಹೋಗಬೇಕು. ಬಟ್ ನಮ್ಮ ಸಣ್ಣ ಆಂಟಿ ಬಂದಿದ್ದಾರೆ, ನಮ್ಮ ಅಮ್ಮನ ತಂಗಿ ಚಿಕ್ಕವ್ರು ಬಂದಿದ್ದಾರೆ. ನೋಡಿ ಬಂದ್ವಿ ದೇವಸ್ಥಾನಕ್ಕೆ. ಎಷ್ಟು ರಶ್ ಇದೆ ಅಂದರೆ ತುಂಬ ರಶ್ ಇತ್ತು. ಅದು ದೇವಸ್ಥಾನ ಮಾತ್ರ ಚಿಕ್ಕದು ಫ್ರೆಂಡ್ಸ್, ಒಳಗಡೆ ಇರೋದು. ಹಂಗಾಗಿ ಜನ ಫುಲ್ ರಶ್ ಆಗಿಬಿಟ್ಟಿತ್ತು. ನೋಡಿ ಇದು ಹೊರಗಡೆ ಇರೋದು. ಹಾಕಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಆಮೇಲೆ ನಮ್ಮ ಅಮ್ಮನ ಕಡೆ ನಮ್ಮ ಅಕ್ಕ ಚಿಕ್ಕ ರಿಲೇಷನ್ ಎಲ್ಲ ಬಂದಿದ್ರು ಫ್ರೆಂಡ್ಸ್.
ಎಲ್ಲರನ್ನೂ ಮಾತಾಡಿಸ್ತಾ ಇದ್ವಿ. ಯಾಕೆಂದರೆ ಇದು ಅಮ್ಮರ ಮನೆ ದೇವರಮ್ಮ. ಅಪ್ಪಾಜಿ ಕಡೆ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಬಂದಿದ್ದರು ಫ್ರೆಂಡ್ಸ್. ಅತ್ತಿಗೆ ಕಡೆ ಎಲ್ಲರೂ ಬಂದಿದ್ದರು. ಒಂಥರ ಖುಷಿ ಆಯಿತು. ಫ್ಯಾಮಿಲಿ ಎಲ್ಲ ಬಂದಿರ್ತಾರಲ್ಲ, ಅವ್ರನ್ನೆಲ್ಲ ಮಾತಾಡಿಸ್ತಾ ಇದ್ವಿ. ಅಲ್ಲಿ ಹೊರಗಡೆ ತೇರಿರೋದು ತಿರುಗಿನ ಇತ್ತು. ಇದು ಅಲ್ಲೇ ಇರೋದು ದೇವಸ್ಥಾನ, ನಂದಿ ಬಸವೇಶ್ವರ ದೇವಸ್ಥಾನ. ಇದು ಚೆನ್ನಾಗಿ ಅಲಂಕಾರನ ಅಂಕಳ ಬಸವೇಶ್ವರ ಅಂತ ಇದು ಅದು ಅಲ್ಲಿ ಕಾಣುತ್ತಿದೆಯಲ್ಲ, ಅದು ಅನ್ನ ಸಂತರ್ಪಣೆ ಜಾಗ ಫ್ರೆಂಡ್ಸ್. ಊಟನೂ ಇರುತ್ತೆ ಇಲ್ಲಿ. ಊಟ ಮಾತ್ರ ವರ್ಷ ಇರುತ್ತೆ ಫ್ರೆಂಡ್ಸ್. ಏನಿಲ್ಲ ಅಂದರೂ ಒಂದು 5,000 ಜನ ಊಟ ಮಾಡುತ್ತೆ. ಅಷ್ಟು ಅಡುಗೆ ಮಾಡಿ ಬಡಿಸ್ತಾರೆ ಫ್ರೆಂಡ್ಸ್ ಪ್ರಸಾದನ. ಇದು ಕೆಂಡ ತುಳಿದ ಮೇಲೆ ಊಟ ಇರುತ್ತೆ. ಊಟಕ್ಕೆ ಗೋಧಿ ಪಾಯಸ, ಲಾಡು, ಚಿತ್ರಾನ್ನ, ಅನ್ನ ಸಾಂಬಾರು, ಪಲ್ಯ, ತೇರು ಕಾಣ್ತಿದೆಯಲ್ಲ, ಅದೇ ತೇರು. ಈಗ ಕೆಂಡ ಆಗ್ತಾ ಇದೆ ಫ್ರೆಂಡ್ಸ್. ನೋಡಿ ದೇವರು ತೊಗೊಂಡು ಕೆಂಡ ಅದು ತುಳಿಯೋದೆಲ್ಲ ತೋರಿಸಿಲ್ಲ ಫ್ರೆಂಡ್ಸ್. ತುಂಬ ರಶ್ ಇತ್ತು. ಅದು ವೀಡಿಯೋನೇ ಮಾಡೋಕ್ಕೆ ಅದರಲ್ಲಿ ಸ್ವಲ್ಪ ಹಾಕಿದ್ದೀವಿ. ಇದು ದೇವರು, ಅದರಲ್ಲಿ ದೇವರು ಕಲಿತೀವಿ. ದೇವರು ಕೆಂಡ ಆದಮೇಲೆ ಮನುಷ್ಯರು ಅರಕೆ ಕಟ್ಕೊಂಡಿರ್ತಾರೆ ಫ್ರೆಂಡ್ಸ್. ಅವರು ಒಪ್ಪತ್ತಿರ್ತಾರೆ ಕೆಂಡ ತುಳಿಯೋರು. ಬೆಳಿಗ್ಗೆಯಿಂದ ಏನು ತಿಂದಿರಲ್ಲ ಫ್ರೆಂಡ್ಸ್. ನೋಡಿ ತೋರಿಸ್ತೀನಿ, ಮಾಡ್ಕೊಂಬರಮ್ಮ.
ರಶ್ ಇತ್ತು. ಎಲ್ಲ ಊಟ ಮಾಡ್ತಿದ್ರಲ್ಲ ಅವ್ರ ಹಿಂದೆ ನಿಂತ್ಕೊಂಡ್ಬಿಟ್ಟಿದ್ದೀವಿ, ಜನಗಳೆಲ್ಲ ನಿಂತ್ಕೊಂಡ್ಬಿಟ್ಟಿದ್ರು. ಯಾಕಂದರೆ ಬೇರೆ ಬೇರೆ ಊರಿಂದ ಎಲ್ಲ ಬಂದಿರ್ತಾರಲ್ವ, ಟೈಮ್ ಆಗುತ್ತೆ ಅಂತಂದು ಎಲ್ಲ ಜನಗಳ ಹಿಂದೆ ನಾವು ನಿಂತ್ಕೊಂಡ್ಬಿಟ್ಟಿದ್ವಿ. ಅವ್ರು ಊಟ ಮಾಡ್ತಿದ್ರು, ಅವ್ರ ಹಿಂದೆ ನಿಂತ್ಕೊಂಡಿದ್ವಿ. ಯಾಕಂದರೆ ಅವ್ರು ಹೋದ್ಮೇಲೆ ಮತ್ತೆ ನಾವು ಕೂತ್ಕೊಂಡು ಊಟ ಮಾಡೋದಲ್ವ, ಹಂಗಾಗಿ ತುಂಬ ರಶ್ ಇತ್ತು, ಜನ ತುಂಬ ಬಂದಿರ್ತಾರೆ. ತೇರಿನ ದಿನ ಅಷ್ಟೊಂದು ಜನ ಬಂದಿರಲ್ಲ ಫ್ರೆಂಡ್ಸ್, ಕೆಂಡಕ್ಕೆ ಮಾತ್ರ ತುಂಬ ಜನ ಬರ್ತಾರೆ. ಕೆಂಡ ತುಳಿಯೋರು ತುಂಬ ಉಪವಾಸ ಮಾಡಿರ್ತಾರೆ ಫ್ರೆಂಡ್ಸ್, ಬೆಳಗ್ಗಿಂದ ಅದು ಹರಕೆ ಕಟ್ಕೊಂಡಿರ್ತಾರೆ. ಹಂಗಾಗಿ ಕೆಂಡ ತುಳಿತಾರೆ. ಅದು ಕೆಂಡ ತುಳಿಯೋದೊಂದು ಮಾತ್ರ ತೋರ್ಸೋಕ್ಕಾಗಲಿಲ್ಲ, ತುಂಬ ರಶ್ ಇತ್ತು. ನೂಕು ಎಲ್ಲ ಜನಗಳೆಲ್ಲ ಸ್ವಲ್ಪ ತಳ್ತಿದ್ರು, ಹಂಗಾಗಿ ನಾನು ಹೋಗಲಿಲ್ಲ, ಮಾಡಲಿಲ್ಲ. ನಮ್ಮ ಅಮ್ಮನ ಮನೆ ದೇವರು ಬಂದುಬಿಟ್ಟು ವೀರಭದ್ರೇಶ್ವರ ಸ್ವಾಮಿ ಫ್ರೆಂಡ್ಸ್.
ವೀರಭದ್ರೇಶ್ವರ ಸ್ವಾಮಿ ಕೆಂಡ ತೊಳೆಯೋದು ಎಲ್ಲ ಇರುತ್ತೆ. ನೋಡಿ ಗೋಧಿ ಪಾಯಸ, ಚಿತ್ರಾನ್ನ ಎಲ್ಲ ಬಡಿಸ್ತಾ ಇದ್ದಾರೆ. ಬಟ್ ತುಂಬ ಚೆನ್ನಾಗಿ ಎಲ್ಲ ಮೇಂಟೆನೆನ್ಸ್ ಮಾಡಿದರು ಫ್ರೆಂಡ್ಸ್, ಊಟ ಬಡಿಸೋದು ಎಲ್ಲ. ನೋಡಿ ದೇವಸ್ಥಾನಕ್ಕೆ ಬಂದ್ವಿ, ಊಟ ಮಾಡಿಕೊಂಡು ಎಲ್ಲ ಹೊರಗಡೆ ಕೂತಿದ್ವಿ. ಮತ್ತು ದೇವಸ್ಥಾನಕ್ಕೆ ನೋಡಿ ಇಲ್ಲೆಲ್ಲ ಮಾತಾಡ್ತಿದ್ದಾರೆ. ಹೊರಗಡೆ ಕೂತ್ಕೊಂಡು ಏನೋ ಒಂಥರ ಖುಷಿಯಾಗುತ್ತೆ ಫ್ರೆಂಡ್ಸ್, ಅಪರೂಪಕ್ಕೆ ಸಿಕ್ಕಿರ್ತಾರಲ್ವ, ಎಲ್ಲರೂ ಬಂದಿರ್ತಾರೆ. ನೋಡಿ ಈಗ ಹೊರಡ್ತಾ ಇದ್ವಿ ಊರಿಗೆ. ನಮ್ಮ ಆಂಟಿ ಹಿಂದೆ ಇದ್ದಾರಲ್ಲ, ಅವರೇ ನಮ್ಮ ಸಣ್ಣ ಆಂಟಿ. ಈ ಪಕ್ಕದಲ್ಲಿ ಕೂತಿರೋದು ನಮ್ಮ ಅಕ್ಕ, ಆ ಕಡೆ ನಮ್ಮ ತಮ್ಮ, ಈಗ ಅವ್ರನ್ನ ಅಲ್ಲಿ ಊರಲ್ಲಿ ಬಿಟ್ಟು ಹೋಗ್ಬೇಕು ಫ್ರೆಂಡ್ಸ್. ಯಾಕಂದರೆ ನಮ್ಮ 3ನೇ ಅಕ್ಕರು ಮನೆ ಕಟ್ಟಿಸ್ತಿದ್ದಾರಲ್ಲ, ಅದನ್ನು ಸ್ವಲ್ಪ ಎಲ್ಲಿವರೆಗೂ ಬಂದೈತೆ ನೋಡ್ಕೊಂಡು ಹೋಗೋಣ ಅಂತಂದು ಈಗ ಅವ್ರನ್ನ ಬಿಟ್ಟು ನೋಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇವನು ನೋಡಿ ನಮ್ಮ ಅಳಿಯ, ಇವನು ಯಾವಾಗಲೂ ನಮ್ಮ ಜೊತೆ ಜಗಳ ಮಾಡ್ತಾ ಇರ್ತಾನೆ. ಯಾಕಂದರೆ ಅತ್ತೆಯವ್ರು ಆಗಬೇಕಲ್ವಾ. ನೋಡಿ ಹೆಂಗೆ ಮಾಡ್ತಾನೆ, ಸುಮ್ಮನೆ ತರಲೆ. ನೋಡಿ ನಮ್ಮ ಮೇಲೆ ಮಲ್ಕೊಂಡಿದ್ದಾನೆ. ಇವತ್ತಿನ ಈ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಸಿಗೋಣ ಮುಂದಿನ ಲಾಗಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು ಫ್ರೆಂಡ್ಸ್.